ಇವತ್ತು ಇಲ್ಲಿ ನಡೆದ ಕಳೆದ 24 ದಿವಸ ನಿರಂತರವಾಗಿ ಇವತ್ತು ಈ ನೀಟ್ ಪರೀಕ್ಷೆಯನ್ನು ಸೋರಿಕೆ ಆಗುವುದ ಮುಖಾಂತರ ಇವತ್ತು ಈ ಧರಣಿಯನ್ನು ನಾವು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಒಬ್ಬ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿವರೆಗೆ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅವರಿಗೆ ಲಾಠಿ ಚಾರ್ಜವನ್ನು ಮಾಡಿಸಿ ಅವ್ರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಇವತ್ತು ಈ ದೇಶದಲ್ಲಿ ಹುಕುಂಶಾಹಿ ನಡೆಯುವಂಥ ಒಂದು ಸರ್ಕಾರ ಇವತ್ತು ಹಿಂದಕ್ಕೆ ಬ್ರಿಟಿಷರು ಕೂಡ ಮಾಡಿಲ್ಲ ಈ ಥರ. ಆ ಥರ ಇವತ್ತು ಅಂಗಗಳಲ್ಲಿ ನಮ್ಮ ಬಾಲಕಿಯ ಹುಡುಗಿಯರನ್ನು ಅವರು ಇವತ್ತು ಮಿಲಿಟರಿ ಇರ್ಬೋದು, ಪೊಲೀಸರು ಇರ್ಬೋದು, ಈ ಥರ ಇವತ್ತು ದೌರ್ಜನ್ಯಗಳನ್ನು ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಸುಮಾರು 22 ಲಕ್ಷ ಜನ ಇವತ್ತು ಅವರ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾನೆ. ಇವತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ತಕ್ಷಣವೇ ರಾಜೀನಾಮೆ ನೀಡಬೇಕು. ಇಲ್ಲಿಲ್ಲಪ್ಪ ಅಂದರೆ ಇಡೀ ದೇಶದಲ್ಲಿ ಇವತ್ತು ಉಗ್ರವಾದ ಹೋರಾಟಗಳನ್ನು ಆಗ್ತಾವ ಹೇಳ್ತೇವೆ. ನಿರಂತರ ಅವರು ಎಲ್ಲಿವರೆಗೆ ಅವನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಂಗಿಲ್ಲ ಅಲ್ಲಿವರೆಗೆ ನಮ್ಮ ಧರಣಿಯನ್ನು ನಿರಂತರ ರಾತ್ರಿ ಹಗಲು ನಡೀತಾ ಇದೆ. 21 ಜನ ಇವತ್ತು ಏನು ಆ ಮಕ್ಕಳನ್ನ ನೀಟ್ ಪರೀಕ್ಷೆಯಲ್ಲಿ ಅವರನ್ನು ಅನ್ಯಾಯವಾಗಿದೆ ಹಾಗೂ ಅವರು ಪ್ರಾಣವನ್ನು ಬಿಟ್ಟಿದಂಥ 21 ವಿದ್ಯಾರ್ಥಿಗಳಿಗೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಸರ್ಕಾರ ಕೊಡಬೇಕು. ಅವರಿಗೆ ಸುಮಾರು ಒಂದೊಂದು ಕುಟುಂಬಕ್ಕೆ 5 ಕೋಟಿ ರೂಪಾಯಿ ರೊಕ್ಕ ಕೊಡಬೇಕು ಹಾಗೂ ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು. ಅಲ್ಲಿವರೆಗೆ ನಿರಂತರ ಈ ಹೋರಾಟವನ್ನು ನಡೀತಿರ್ತದೆ. ನನ್ನ ಹೆಸರು ಸೋಮು ರಣದೇವಿ, ಸತ್ಯ ಶೋಧಕ ಡಾಕ್ಟರ್ ಅಣ್ಣಾಭಾವ್ ಸಾಠೆ ಸಂಘಟನಾ ಸಮಿತಿ.